ವೆಲ್ಕಮ್ ಬ್ಯಾಕ್. ರಜ್ನೀಸ್ ಫುಡ್ ಕೋರ್ಟಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಒಂದು ಸಿಂಪಲ್ ಆಗಿ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮಾಡುವಂತಹ ದಾಲ್ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ವೆರಿ ಸಿಂಪಲ್. ಮತ್ತೆ ಇದು ತುಂಬಾ ಟೇಸ್ಟಿ ಕೂಡ. ಅಂದ್ರೆ ಪರೋಟ, ರೊಟ್ಟಿ, ನಾನ್ ಮತ್ತೆ ಚಪಾತಿ ಇದ್ರ ಜೊತೆ ಎಲ್ಲ ಆ ತುಂಬಾ ಟೇಸ್ಟಿ ಆಗ್ತದೆ. ಇದು ಹೆಚ್ಚಿನ ಅಂತ ಹೇಳಿದ್ರೆ ನಾವು ಬ್ಯಾಂಗ್ಳೂರ್ ಆ ಕಡೆ ಎಲ್ಲ ಮಾಡುವಂಥದ್ದು. ಆ ಅದಕ್ಕಾಗಿ ನಾನು 1 ಕಪ್ ಅಷ್ಟು ದಾಲ್ ತಗೊಂಡಿದ್ದೇನೆ. ಅದಕ್ಕೆ ಟರ್ಮರಿಕ್ ಪೌಡರ್ ಮತ್ತೆ ಸಾಲ್ಟ್, ಮತ್ತೆ ನಾನು ಇದಕ್ಕೆ ಒಂದು ಎಕ್ಸ್ಟ್ರಾ ಅಂತ ಹೇಳಿದ್ರೆ ಪಾಲಕ್ ಸೊಪ್ಪನ್ನ ಇದಕ್ಕೆ ಆಡ್ ಮಾಡಿದ್ದೇನೆ. ಇದು ಆಪ್ಷನಲ್. ಮತ್ತೆ ಒಂದು ಟೊಮೆಟೊ ಹಾಕಿದ್ದೇನೆ, ಮತ್ತೆ ಒಂದು ಆನಿಯನ್ ಹಾಕಿದ್ದೇನೆ, ಮತ್ತೆ ಕರಿ ಲೀವ್ಸ್ ಹಾಕಿದ್ದೇನೆ, 2 ಗ್ರೀನ್ ಚಿಲ್ಲಿ ಹಾಕಿದ್ದೇನೆ. ಇದು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಟೇಸ್ಟಿಗೆ ಉಪ್ಪು. ಇಷ್ಟು ಎಲ್ಲ ಒಟ್ಟಿಗೆ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದಕ್ಕೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅನ್ನ ಆಡ್ ಮಾಡಿದ್ದೇನೆ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು 3 ರಿಂದ 4 ವಿಸಿಲ್ ಬರುವ ತನಕ ಇದು ಬೇಯಲಿ. ಇದೊಂದು ಕಡೆ ಬೇಯ್ತಾ ಇರ್ಬೇಕಾದ್ರೆ ನಾವು ಒಗ್ಗರಣೆಗೆ ಸಹ ರೆಡಿ ಮಾಡ್ಬೋದು. ನಾವು ಇನ್ನೊಂದು ಅಂದ್ರೆ ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೇನಲ್ಲ, ಇದೆಲ್ಲ ನಾವು ಇನ್ನು ಫ್ರೈ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು. ಸಾಸಿವೆ, ಮತ್ತೆ ರೆಡ್ ಚಿಲ್ಲಿ, ಕರಿ ಲೀವ್ಸ್, ಉದ್ದಿನ ಬೇಳೆ, ಮತ್ತೆ ಕಡಲೆಬೇಳೆ, ಮತ್ತೆ ಜೀರಿಗೆ, ಬೆಳ್ಳುಳ್ಳಿ, ಮತ್ತೆ ಹುಳಿಯದ್ದು ಹುಣಸೆ ಹುಳಿ ಉಂಟಲ್ಲ, ಅದರದ್ದು ಒಂದು ಲಿಂಬೆ ಗಾತ್ರದಷ್ಟು ಅದನ್ನ ನೀರಲ್ಲಿ ನೆನೆಸಿಟ್ಟು ಅದರ ನೀರು, ಮತ್ತೆ ಕೊತ್ತಂಬರಿ ಸೊಪ್ಪು. ಈಗ ನೀವು ಆಲ್ರೆಡಿ ಬೇಯಲಿಕ್ಕೆ ಹಾಕಿದ್ದೇವೆ, ಬೇಕು ಅಂತ ಹೇಳಿದ್ರೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಕ್ಬೇಕು ಅಂತ ಇಲ್ಲ. ಈಗ ನಾನು ಸ್ವಲ್ಪ ಗೀ ಮತ್ತೆ ಕೊಕೊನಟ್ ಆಯಿಲ್ ಹಾಕಿದ್ದೇನೆ. ಹಾಕಿ ಇದು ಎಲ್ಲ ಕೂಡ ಒಟ್ಟಿಗೆ ಫ್ರೈ ಮಾಡುವ. ಅಂದ್ರೆ ಮೊದಲು ನಾನು ಇದು ನೋಡಿ ಬೇಳೆ ಬೆಂದಿದೆ, ಇಷ್ಟು ಸಾಕು ಬೆಂದ್ರೆ. ಇದಕ್ಕಿಂತ ಹೆಚ್ಚು ಬೇಕು ಅಂತ ಹೇಳಿದ್ರೆ ಬೇಯಿಸ್ಬೋದು. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ, ಮತ್ತೆ ಸಾಸಿವೆ, ಕರಿ ಲೀವ್ಸ್ ಎಲ್ಲ ಕೂಡ ಒಟ್ಟಿಗೆ ಹಾಕ್ತೇನೆ. ರೆಡ್ ಚಿಲ್ಲಿ ಮತ್ತು ಉದ್ದಿನ ಬೇಳೆ ಎಲ್ಲ ಸಹ ಹಾಕಿ ಒಟ್ಟಿಗೆ ಫ್ರೈ ಮಾಡಬೇಕು. ಇನ್ನೊಂದು ಟೈಪಲ್ಲಿ ಮಾಡ್ಬೋದು. ನಾವು ಬೇಳೆ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ಬೇಯಿಸಿ, ಸಾಲ್ಟ್ ಸಹ ಹಾಕಬೇಕು ಅಂತಿಲ್ಲ, ಹಾಗೆ ಬೇಯಿಸಿ ಮತ್ತೆ ಆನಿಯನ್, ಟೊಮೆಟೊ, ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಆ್ಯಡ್ ಮಾಡಿದ್ದೇವೆ ಅದನ್ನು ಫ್ರೈ ಮಾಡುವಂಥದ್ದು. ಒಳ್ಳೆ ಫ್ರೈ ಆದ ನಂತರ ಈ ಬೇಳೆಯನ್ನು ನಾವು ಬೇಯಿಸಿದಂತಹ ದಾಲ್ ಏನುಂಟು ಅದನ್ನು ನಾವು ಫ್ರೈ ಮಾಡಿದಂತಹ ಮಸಾಲೆಗೆ ಆ್ಯಡ್ ಮಾಡಿದರೆ ಆಯಿತು. ಅದು ಕೂಡ ತುಂಬ ಟೇಸ್ಟಿ ಆಗ್ತದೆ. ನಾನು ಈ ರೀತಿ ಮಾಡಿರುವಂಥದ್ದು. ಇದು ಕೂಡ ತುಂಬ ಟೇಸ್ಟಿ ಆಗ್ತದೆ. ಅಂದರೆ ಇದು ಅಂದರೆ ನಾವು ಸಿಂಪಲ್, ಅಂದರೆ ಯಾವುದೇ ಇದಕ್ಕೆ ಎಕ್ಸ್ಟ್ರಾ ಏನು ಕೂಡ ಕೋಂಬೋ ಯೂಸ್ ಮಾಡದೆ ನಾವು ಇದನ್ನ ಲಂಚಿಗೆ ಸಹ ಯೂಸ್ ಮಾಡಬಹುದು, ಮತ್ತೆ ಎಲ್ಲಾ ಟೈಪದ್ದು ತಿಂಡಿಗಳಿಗೆ ಕೂಡ ಯೂಸ್ ಮಾಡಬಹುದು. ಖಾಲಿ ಚಪಾತಿ ನಾನ್ ಅದಕ್ಕೆ ಮಾತ್ರ ಅಲ್ಲ, ದೋಸೆ ಮತ್ತೆ ಪುಂಡಿ, ರೊಟ್ಟಿ, ಈ ರೀತಿ ನಮ್ಮದು ಕರಾವಳಿ ಕಡೆ ಏನೆಲ್ಲ ಮಾಡ್ತೇವೆ, ಮ್ಯಾಂಗ್ಳೂರ್ಸ್ ಕಡೆ, ಅದು ಕೂಡ ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟಿ ಆಗ್ತದೆ. ಸೊ ಇದು ವೆರಿ ಸಿಂಪಲ್. ಎಲ್ಲರೂ ಕೂಡ ಟ್ರೈ ಮಾಡಿ. ಮತ್ತೆ ಯಾವಾಗಲೂ ಹೇಳುವ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಅದರ ಹತ್ರ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಮತ್ತೆ ಒಂದು ಲೈಕ್ ಬಟನ್ ಉಂಟು, ಅದನ್ನು ಕೂಡ ಲೈಕ್ ಕೊಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೂ ಕೂಡ ಮರಿಬೇಡಿ. ಇದು ಈ ದಾಲ್ ಫ್ರೈ ಮಾಡಿ ನನಗೆ ಇದು ಹೇಗೆ ಟೇಸ್ಟ್ ಉಂಟು ಅಂತ ಹೇಳಿ ಫೀಡ್ಬ್ಯಾಕ್ ಅನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.